ದೆಹಲಿಯಲ್ಲಿ ಸ್ಪೈಸ್ ಜೆಟ್ ಏರ್ಲೈನ್ಸ್ ಸಿಬ್ಬಂದಿ ಎಡವಟ್ಟು ಇದೀಗ ಬಯಲಾಗಿದೆ. ಸುಮಾರು 10 ಗಂಟೆಗಳ ಕಾಲ ಪ್ರಯಾಣಿಕರನ್ನ ವಿಮಾನದಲ್ಲೇ ಕೂಡಿಟ್ಟು ಇದೀಗ ಏರ್ಲೈನ್ಸ್ ಸಿಬ್ಬಂದಿ ಕಾಟ ಕೊಟ್ಟಿದ್ದಾರೆ. SG8151 ಸ್ಪೈಸ್ ಜೆಟ್ ಏರ್ಲೈನ್ಸ್ ವಿಮಾನದಲ್ಲಿ ಈ ಅವಾಂತರ ಆಗಿರುವಂತದ್ದು. ದೆಹಲಿಯಿಂದ ಬೆಂಗಳೂರಿಗೆ ಈ ವಿಮಾನ ಆಗಮಿಸಬೇಕಿತ್ತು. ತಾಂತ್ರಿಕ ದೋಷ ಅಂತ ಏರ್ಪೋರ್ಟ್ನಲ್ಲೇ ಈ ವಿಮಾನ ನಿಂತಿತ್ತು. ಸುಮಾರು 10 ಗಂಟೆಗಳ ಕಾಲ ವಿಮಾನದ ಒಳಗಡೆಯೇ ಪ್ರಯಾಣಿಕರು ಸಿಕ್ಕಾಕೊಂಡಿದ್ರು. ಅಲ್ಲಿನ ಸಿಬ್ಬಂದಿ ವಿಮಾನದ ಒಳಗಡೆನೆ 10 ಗಂಟೆಗಳ ಕಾಲ ಪ್ರಯಾಣಿಕರನ್ನ ಕೂಡಿಟ್ಟಿದ್ರು. ನಿನ್ನೆ ರಾತ್ರಿ 7:40ಕ್ಕೆ ದೆಹಲಿಯಿಂದ ಈ ವಿಮಾನ ಟೇಕ್ ಆಫ್ ಆಗಬೇಕಿತ್ತು. 10 ಗಂಟೆಗಳು ಕಳೆದ್ರೂ ಕೂಡ ಇನ್ನೂ ಕೂಡ ಈ ವಿಮಾನ ಟೇಕ್ ಆಫ್ ಆಗಿಲ್ಲ. ವಿಮಾನದಲ್ಲೇ ಕುಳಿತು 60 ಮಂದಿ ಪ್ರಯಾಣಿಕರು ಸುಸ್ತಾಗಿದ್ದಾರೆ. ಬೋರ್ಡಿಂಗ್ ಪಾಸ್ ಬದಲಾವಣೆ ಮಾಡಿ ಸಿಬ್ಬಂದಿ ಅವರನ್ನ ಕೂರಿಸಿರುವಂತದ್ದು. ಸೂಕ್ತ ಮಾಹಿತಿ ನೀಡದೆ ಕೂರಿಸಿರುವುದಕ್ಕೆ ಪ್ರಯಾಣಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನವದೆಹಲಿ ವಿಮಾನ ನಿಲ್ದಾಣದ ದೃಶ್ಯವನ್ನ ನಾವಿಲ್ಲಿ ಗಮನಿಸಬಹುದು. ಇಲ್ಲಿ ಸುಮಾರು 60 ಪ್ರಯಾಣಿಕರು ಬೆಂಗಳೂರಿಗೆ ಆಗಮಿಸಬೇಕಿತ್ತು. ಆದರೆ ಸೂಕ್ತ ಮಾಹಿತಿ ನೀಡದೆ ನಿನ್ನೆ ರಾತ್ರಿ 7:40ಕ್ಕೆ ಅವರು ಬೆಂಗಳೂರಿಗೆ ಟೇಕ್ ಆಫ್ ಆಗಬೇಕಿತ್ತು. ಆ ವಿಮಾನ ಏನಿದೆ ಅದು ಅವರು ಬೆಂಗಳೂರಿಗೆ ನಿನ್ನೆ ರಾತ್ರಿಯೇ ಆಗಮಿಸಬೇಕಿತ್ತು. ಆದರೆ ವಿಮಾನದ ಒಳಗಡೆನೆ ಸುಮಾರು 60 ಜನ ಪ್ರಯಾಣಿಕರನ್ನ ಸಿಬ್ಬಂದಿ ಕೂಡಿಟ್ಟಿದ್ದಾರೆ. ಸರಿಯಾದ ಮಾಹಿತಿ ಕೂಡ ಇವರಿಗೆ ನೀಡಿಲ್ಲ. ಹೀಗಾಗಿ ಪ್ರಯಾಣಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. Reboarding will happen. ನೋಡಿ ಟಿಕೆಟ್ ಇದೆ ಎಲ್ಲ ಯಾತ್ರಿಗಳ ಹತ್ರ, ಬೋರ್ಡಿಂಗ್ ಪಾಸು ನೋಡಿ ನೋಡಿ ಪರಿಸ್ಥಿತಿ ಹಿಂಗಿದೆ. ಇಲ್ಲಿ ನೋಡಿ ಡೆಲ್ಲಿಯಿಂದ ಇದು ರವಾನೆ ಆಗಬೇಕಾಗಿದ್ದು ಸ್ಪೈಸ್ ಜೆಟ್. ಇದು ಫ್ಲೈಟ್ ನಂಬರ್ ನೋಡಿ ಇದು ನೋಡಿ ನಿನ್ನೆ 7 ಗಂಟೆ ಆಗಬೇಕಾಗಿದ್ದು ಬೆಳಗ್ಗೆ ನಿನ್ನೆ 7 ಗಂಟೆಯಿಂದ ಇಲ್ಲಿವರೆಗೂ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಇಲ್ಲೊಂದಿದೆ ನೋಡಿ. ಎಲ್ಲ ಓಡ್ತಾ ಇದ್ದಾರೆ, ಫ್ಲೈಟ್ ಸ್ಟಾಪ್ ಓಡ್ತಾ ಇದ್ದಾರೆ ಆಚೆ. ಯಾರು ಬೆಳಗ್ಗೆ ನಿನ್ನೆ 7 ಗಂಟೆಗೆ ಟೇಕ್ ಆಫ್ ಆಗಿ 6 ಗಂಟೆ ಆಗ್ತಾ ಇದೆ ಇಲ್ಲಿವರೆಗೂ ನೋಡಿ. ಇವ್ರು ಓಡೋಗ್ತಾ ಇದ್ದಾರೆ. ಇವರೆಲ್ಲ ನಮ್ಗೆ 12 ಅವರ್ ಫ್ಲೈಟ್ ಒಳಗಡೆ ಕುಂಡಿಸಿದ್ದಾರೆ. ಇವಾಗ सर आप ये वैसे काम करते हैं, इतना भी पता नहीं था। नहीं चाहिए हमको, सबके पैसे वापस दो, बात करो बस। पैसे नहीं चाहिए हमको, पहुंचाना है बैंगलोर। हम पागल है क्या? अपने बच्चों को लेके यहाँ पे आके बैठे इतनी दूर से। यार आप मेरे को डीपलिन कराओ। हाँ अंदर मैं जाता हूँ, फिर से मैं बैग कैरी करके ನೋಡಿ ಇಲ್ಲಿ ಇಮಿಗ್ರೇಷನ್ ಆಗಿರೋದು ನೋಡಿ. 4ನೇ ತಾರೀಕು 2 ಗಂಟೆಗೆ ಇಮಿಗ್ರೇಷನ್ ಆಗಿರೋದು ಡೆಲ್ಲಿನಲ್ಲಿ. ಇವತ್ತು 6ನೇ ತಾರೀಕು ಬೆಳಗ್ಗೆ ಹೋಗ್ತಿದೆ. 2.5 ದಿನ ಆಗಿದೆ ನೋಡಿ. ಮನುಷ್ಯರು ಮೊಬೈಲ್ ನೋಡೆಲ್ಲ ಹೊಡೆದಾಗಿ, ಊಟ ಇಲ್ಲ, ನಿದ್ದೆ ಇಲ್ಲ. ಇದೇ ಏರ್ಪೋರ್ಟ್ ಒಳಗಡೆ ಕೂಡ ಹಾಕೊಂಡು ಏರ್ಪೋರ್ಟ್ ಇಂದ ಆಚೆನೂ ಬಿಟ್ಟಿಲ್ಲ. ಹೇಳಿ ಸರ್, ಇವ್ರು ಯಾರು? ಇವ್ರು ನೋಡಿ CISF ಅವರು ಸಹಾಯ ಮಾಡಿದ್ದಾರೆ. ಇವ್ರು ಊಟ ಎಲ್ಲ ಕೊಟ್ಟು ಇವ್ರನ್ನ ಉಳಿಸ್ಕೊಂಡಿದ್ದಾರೆ. ಖರ್ಚಾಗಿರೋದು ರೂಮ್ಗೆಲ್ಲ ಪರಿಸ್ಥಿತಿ ನಾವು ಪೈಲಟ್ ಇದ್ದಾರೆ, ಏನ್ ಫ್ಲೈ ಮಾಡ್ತಾರೆ ಇವರು? ದೊಡ್ಡ ಕ್ವಶ್ಚನ್ ಆಗಿದೆ. ಕನ್ನಡಿಗರೆಲ್ಲ ಒಳಗಡೆ ಸೇರ್ಕೊಂಡಿದ್ದಾರೆ. ಕನ್ನಡಿಗರು ಸುಮಾರು 50-60 ಜನ ಕನ್ನಡಿಗರಿದ್ದೀವಿ. ಯಾರು ಹೆಲ್ಪ್ ಮಾಡ್ತಾ ಇಲ್ಲ. ನಮ್ಮ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಇಮಿಡಿಯೇಟ್ ಆಗಿ ಆಕ್ಷನ್ ತಗೋಬೇಕು. ಸ್ಪೈಸ್ ಜೆಟ್ ಅವ್ರ ಬಗ್ಗೆ ಪನಿಷ್ಮೆಂಟ್ ಮಾಡಬೇಕು ಅಂತ ಎಲ್ಲರೂ ಕೇಳ್ಕೊಳ್ತಾರೆ. ಡಿಲೇ ಆಗ್ತಿದೆ. 12 ಗಂಟೆ ಮತ್ತೆ 1:30 ಫ್ಲೈಟ್ ಒಳಗಡೆ ಹೈಜಾಕ್ ಮಾಡಿದ್ದಾರೆ ಅಂತ 2 ಅವರು ನಮ್ಗೆ ಒಳಗಡೆ ಹೈಜಾಕ್ ಮಾಡಿದ್ದಾರೆ. ಯಾರು ಕ್ಯಾಪ್ಟನ್ ಬರ್ತಾ ಇಲ್ಲ, ಇವಾಗ ಬರ್ತಾ ಇಲ್ಲ. ನಮಗೆ ಎಲ್ಲ ಪೇಷಂಟ್ ಇದ್ದಾರೆ, ಹಾರ್ಟ್ ಅಟ್ಯಾಕ್. Only then I am changed the aircraft. Okay, agreed. I agree. Agreed. That 3:15. If it doesn't work, will you arrange one more flight? One more flight is there, sir. That is what we have arranged. I have changed the aircraft. That is why I have put it on 3 o'clock departure. Try to understand. That's what I agree. But if that is delayed by chance, if that is delayed, That will not be delayed. ಈ ಬಗ್ಗೆ ಮಾತನಾಡೋದಕ್ಕೆ ಈ ವಿಮಾನದಲ್ಲಿ ಪ್ರಯಾಣಿಸಿರುವಂತಹ
ಪ್ರಯಾಣಿಕರೊಬ್ಬರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ, ವೆಂಕಟೇಶ್ ಅಂತ. ನಮಸ್ತೆ ವೆಂಕಟೇಶ್ ಅವರೇ. ವೆಂಕಟೇಶ್ ಅವರೇ ನಮಸ್ತೆ. ವೆಂಕಟೇಶ್ ಅವರೇ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಓಕೆ, ಸಂಪರ್ಕ ಕಡಿತ ಆಗಿದೆ. ಇದು ದೆಹಲಿ ಸ್ಪೈಸ್ ಜೆಟ್ ಏರ್ಲೈನ್ಸ್ ಸಿಬ್ಬಂದಿಯ ಎಡವಟ್ಟು. ನಿನ್ನೆ ರಾತ್ರಿ 7:40 ಸುಮಾರಿಗೆ ಬೆಂಗಳೂರಿಗೆ ಈ ವಿಮಾನ ಟೇಕ್ ಆಫ್ ಆಗಬೇಕಿತ್ತು. ಆದರೆ ಸುಮಾರು 10 ಗಂಟೆ ಕಳೆದರೂ ಕೂಡ ಈ ವಿಮಾನ ಟೇಕ್ ಆಫ್ ಆಗಿಲ್ಲ. ಅಲ್ಲಿರುವಂತಹ ಸಿಬ್ಬಂದಿ ನೀಡಿರುವಂತಹ ಒಂದು ಕಾರಣ ಅಂದ್ರೆ ತಾಂತ್ರಿಕ ದೋಷ. ಇನ್ನು ವೆಂಕಟೇಶ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿ ಮತ್ತೆ ಕನೆಕ್ಟ್ ಆಗಿದ್ದಾರೆ. ನಮಸ್ತೆ ವೆಂಕಟೇಶ್ ಅವರೇ. ನಮಸ್ತೆ ಮೇಡಮ್. ಎಷ್ಟೊತ್ತಿಗೆ ಹೊರಡಬೇಕಿತ್ತು ಈ ವಿಮಾನ? ತಾವೆಷ್ಟೊತ್ತಿಗೆ ಏರ್ಪೋರ್ಟ್ಗೆ ಬಂದಿದ್ರಿ? ನಿನ್ನೆ ನಾವು 5 ಏರ್ಪೋರ್ಟ್ ಬಂದ್ವಿ. ನಿನ್ನೆ 5 ಏರ್ಪೋರ್ಟ್ ಬಂದ್ವಿ ನಾವು ಇಲ್ಲಿಯವರು. ಬಟ್ ಕನೆಕ್ಟಿಂಗ್ ಫ್ಲೈಟ್ ಅವರು ಆಲ್ರೆಡಿ 2 days ಇಂದ ಬಂದಿದ್ದಾರೆ. ಬಟ್ ನಾವು ಡೆಲ್ಲಿಯಿಂದ ಬೆಂಗಳೂರು ಬರಬೇಕಿತ್ತು, 5 ಬಂದ್ವಿ. ಇದು 7:30 ಫ್ಲೈಟ್ ಇತ್ತು. 5 ನಾವು ಚೆಕ್ ಇನ್ ಬಂದ್ವಿ. 5 ಒಳಗೆ ಬಂದು ನಮ್ಮನ್ನ 7 ಫ್ಲೈಟ್ ಅಲ್ಲಿ ಕರ್ಕೊಂಡ್ಬಂದು ಕೊಂಡಿಸಿದ್ರು. ಮತ್ತೆ ವಾಪಸ್ ಬಿಟ್ರು 9 ಗಂಟ. ಮತ್ತೆ ಅವ್ರು ವಾಪಸ್ ಕರ್ಕೊಂಡೋದ್ರು, ಇದು ಫ್ಲೈಟ್ ಹೋಗಲ್ಲ, ಕೆಳಗಿಳಿರಿ ಅಂತ. ಮತ್ತೆ 1 ಮತ್ತೆ ಕರ್ಕೊಂಡ್ಬಂದ್ರು, ಅಲ್ಲಿ ನಿಲ್ಸ್ಬಿಟ್ಟು. ನಿನ್ನೆಯಿಂದ ಹಿಂಗೆ 3 ಫ್ಲೈಟ್ ಚೇಂಜ್ ಮಾಡಿ ಇಲ್ಲಿಲ್ಲೇ ಕಾರ್ಗೋ ಏರಿಯಾದಲ್ಲೇ ನಮ್ಮನ್ನು ಕುಂಡಿಸಿದ್ದಾರೆ. ಮತ್ತೆ 10 hour ನಾವು ಫ್ಲೈಟ್ ಅಲ್ಲೇ ಕುಂತಿದ್ದೀವಿ. ಯಾರನ್ನು ಆಚೆ ಬಿಡ್ತಾ ಇಲ್ಲ. ಯಾರಿಗಾದ್ರೂ ನ್ಯೂಸ್ ಕೇಳ್ಬಿಡ್ತಾರೆ, ಟಿವಿಗೆ ಹೇಳ್ಬಿಡ್ತಾರೆ, ಮತ್ತೆ ಅಲ್ಲಿ ಇಲ್ಲಿ ಹೇಳ್ಬಿಡ್ತಾರೆ ಅಂತ. ಇವರು ಊಟ ಸಹ, ನಾಷ್ಟಾ ಸಹ ಓಕೆ ವೆಂಕಟೇಶ್ ಅವರೇ, ಅಲ್ಲಿರುವಂತ ಸಿಬ್ಬಂದಿ ಏನ್ ಹೇಳ್ತಿದ್ದಾರೆ? ಕಾರಣ ಏನು? 3 ಸಲ ಫ್ಲೈಟ್ ಕ್ಯಾನ್ಸಲ್ ಆಗೋದಿಕ್ಕೆ? ಫ್ಲೈಟ್ ಕ್ಯಾನ್ಸಲ್ ಆಗಿಲ್ಲ. ಇವರೇ ಏನ್ ಮಾಡ್ತಿದ್ದಾರೆ ಅಂತ ಇವ್ರಿಗೆ ಏನು ಹೇಳಿಲ್ಲ, ಯಾರಿಗೂ ಹೇಳ್ತಾ ಇಲ್ಲ. ಜಸ್ಟ್ ಯಾರೋ ಸಿಂಪಲ್ ಒಂದು ಸೂಪರ್ವೈಸರ್ ಲೆವೆಲ್, ಒಂದು ಅಟೆಂಡರ್ ಲೆವೆಲ್, ಎಕ್ಸಿಕ್ಯೂಟಿವ್ ಲೆವೆಲ್ ಬಂದ್ಬಿಟ್ಟು ಇಲ್ಲಿ ಮಾತಾಡ್ತಿದ್ದಾರೆ ಅಷ್ಟೇ ಹೊರತು ಇಲ್ಲಿವರೆಗೂ ಯಾವುದೇ ಕಾನೂನು ಅಧಿಕಾರಿಗಳು ಅಥವಾ ಇನ್ನೊಬ್ರು ಈ ಸ್ಪೈಸ್ ಜೆಟ್ ಸಂಬಂಧಪಟ್ಟಂತೆ, TDS ಸಂಬಂಧಪಟ್ಟಂತೆ ಯಾವುದೇ ಗೌರ್ಮೆಂಟ್ ಅಧಿಕಾರಿಗಳು ಇದು ಈ ಏರ್ಪೋರ್ಟ್ ಅಥಾರಿಟಿ ಇಂಡಿಯಾ ಡೆಲ್ಲಿ ಅವರು ಆಗ್ಲಿ ಯಾರೇ ಆಗ್ಲಿ ಬಂದು ನಮ್ಮ ಸಂಕಷ್ಟಗಳನ್ನ ಕೇಳಲಿಲ್ಲ. ಯಾಕೆ ನಾವು ಒಳಗಡೆ ಕೂಡ್ಕೊಂಡ್ಬಿಟ್ಟಿದೀವಿ, ನಾವು ಯಾರಿಗೂ ಆಚೆ ಹೋಗಿ ಹೇಳೋಕ್ಕಾಗ್ತಿಲ್ಲ. ಓಕೆ ವೆಂಕಟೇಶ್ ಅವರೇ, ತಮ್ಮ ಫ್ಲೈಟ್ ಮಾತ್ರ ಈ ರೀತಿ ಡಿಲೇ ಆಗಿರುವಂತದ ಅಥವಾ ಬೇರೆ ಯಾವ್ದಾದ್ರು ಫ್ಲೈಟ್ ಏನಾದ್ರು ಡಿಲೇ ಆಗಿದೆಯಾ? ಹೇಗೆ? ಈ ತರ 5 ಫ್ಲೈಟ್ ಇದೇ ತರ ಕೂಡಿಟ್ಟಿದ್ದಾರೆ. ಇನ್ನು 5 ಫ್ಲೈಟ್ ಟೋಟಲ್ 10 ಫ್ಲೈಟ್ ಅಲ್ಲಿ 5 ಫ್ಲೈಟ್ ಇದೇ ತರ ಕೂಡಿಟ್ಟಿದ್ದಾರೆ. ಇನ್ನು 5 ಫ್ಲೈಟ್ ಜನಗಳು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಏರ್ಪೋರ್ಟ್ ಒಳಗಡೆ ಸ್ಟ್ರೈಕ್ ಮಾಡ್ತಿದ್ದಾರೆ. ನಾವು 5 ಫ್ಲೈಟ್ ಅಲ್ಲಿ ನಾವು ಒಳಗಡೆ ಇದ್ದೀವಿ. ಒಂದು ಮುಂಬೈ ಇರ್ಬೋದು, ಗೋವಾ ಇರ್ಬೋದು, ಬೆಂಗಳೂರು ಇರ್ಬೋದು. ನಾವು ಬೆಂಗಳೂರವ್ರಿಗೆ ನಾವೇ ಜಾಸ್ತಿ. ನಮ್ಗೆ 12 hour ಆಯ್ತು ನಾವು ಫ್ಲೈಟ್ ಒಳಗೆ ಬಂದು. ನಾವು ಇಲ್ಲಿವರೆಗೂ ಫ್ರೆಶ್ ಆಗಿಲ್ಲ, ರಿಫ್ರೆಶ್ಮೆಂಟ್ ಆಗಿಲ್ಲ, ಅಥವಾ ಒಂದು ಗ್ಲಾಸ್ ನೀರು ಕುಡ್ದಿಲ್ಲ. ತುಂಬಾ ಇಲ್ಲಿ 7-8 ಜನ ಕುಸಿದ್ ಬಿಟ್ಟಿದ್ದಾರೆ ಊಟ ಇಲ್ದರೆ. ಮತ್ತೆ ಯಾರೋ ಕುಸಿದ್ ಬಿದ್ದಿರೋರಿಗೆ ಕೊಳ್ತೋಗಿರೋ ಊಟ ಕೊಟ್ಟು ಅವ್ರಿಗೆ ಇದ್ದಿದ್ದಂಗೆ ಎಲ್ಲ ಪಾಯ್ಸನಸ್ ಆಗಿ ಅವ್ರಿಗೆಲ್ಲ ತುಂಬಾ ಪ್ರಾಬ್ಲಮ್ ಆಗ್ತಿದೆ. ಯಾವುದೇ ಡಾಕ್ಟರ್ ಫೆಸಿಲಿಟೀಸ್ ಇಲ್ಲ. ಇವಾಗ ಇನ್ನೂ ನಾವೇನು ಮಾಡಿಲ್ಲ, ಇಲ್ಲೇ ಕುಂತಿದೀವಿ ಒಳಗಡೆ, ನಮ್ಗೇನು ಗೊತ್ತಾಗ್ತಿಲ್ಲ. ಇವಾಗ ಪೈಲಟ್ ಬರ್ತಾನೆ ಈಗ ಒಂದು 5 ನಿಮಿಷ ಅಂತ ಹೇಳ್ತಿದ್ದಾರೆ. ಈಗ ಲೈವ್ ಮಾಡಿದ್ರೆ ನಾವೆಲ್ಲ ಇಲ್ಲಿನ ಪರಿಸ್ಥಿತಿ ಬೇಕಾದ್ರೆ ತೋರಿಸ್ತೀವಿ. ಬಹಳ ಚಿಂತಾಜನಕವಾಗಿದೆ. ನಾವು ಒಂದು ಬೀದಿನಲ್ಲಿ ಭಿಕ್ಷೆ ಬೇಡೋ ತರ ಬಿದ್ದಿದ್ದೀವಿ ಇಲ್ಲಿ ಒಳಗಡೆ. ಓಕೆ, ಧನ್ಯವಾದ ವೆಂಕಟೇಶ್ ಅವರೇ.